ನಿನ್ನನ್ನು ಬೆಳೆಸಿರೋ ಸಂಸ್ಕಾರದ ಮೇಲೋ ಇಲ್ಲ ನಿನ್ನ ಮೇಲೆ ನಂಬಿಕೆ ಇಲ್ದೇನೋ ಅಲ್ಲ ಅಮ್ಮ. ಅವ್ರಿಗೆ ಕೊಟ್ಟಿರೋ ಮಾತುಗೋಸ್ಕರ ನಿಮ್ ಗಂಡ ಎಲ್ರನ್ನೂ ಅರ್ಥ ಮಾಡ್ಕೋತಾರೆ ಅಲ್ವಾ? ನಿಮ್ ಮಗಳನ್ನ ಅರ್ಥ ಮಾಡ್ಕೊಳಲ್ವಾ? ಹೌದಮ್ಮ, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೋ ಅಂತ ಅಪ್ಪಂಗೆ ಹೇಳಮ್ಮ. ಹೇಳಮ್ಮ. ರಾಜಿ, ಎಲ್ಲ ಅದೇ ಸರಿ ಹೋಗುತ್ತಮ್ಮ. ನಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲ ಸಿಕ್ಕೋದಿಲ್ಲ. ಸಿಕ್ಕಿರೋದೇ ಪ್ರಸಾದ ಅಂದ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನಿರು, ಬಿ ಬ್ರೇವ್ ರಾಜಲಕ್ಷ್ಮಿ. ಪ್ರತಿ ಸಮಸ್ಯೆಗೂ ಒಂದು ದಾರಿ ಇರುತ್ತೆ. ಕಟ್ಟುಪಾಡಲ್ಲಿ ಕೊಟ್ಟಿರೋ ಮಾತುಗಳು, ಅರೆ ಜೀವನ ಮುಖ್ಯ ಅಲ್ವಾ? ಇಷ್ಟು ದಿನ ರಾಜಲಕ್ಷ್ಮಿ ನನಗಿಂತ ತುಂಬಾ ಲಕ್ಕಿ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಫ್ಯಾಮಿಲಿ ಅವಳ ಸುತ್ತ ಇದ್ರೂ ಕೂಡ ಅವಳಿಗೆ ಅಂತ ಒಂದು ಇಂಡಿವಿಜುವಾಲಿಟಿ ಕೂಡ ಇಲ್ಲ. ತಲೆ ಅಲ್ಲಾಡ್ಸೋದು, ಹೇಳಿದ್ದನ್ನ ಮಾಡೋದು, ಇದನ್ನು ಬಿಟ್ರೆ ಇಲ್ಲಿ ಇನ್ನೇನೂ ಇಲ್ಲ. ಆದ್ರೆ ನನ್ನಮ್ಮ ಹೀಗಿರ್ಲಿಲ್ಲ. ಫ್ರೆಂಡ್ಸ್ ಹಾಗೆ ಬೆಳೆಸಿದ್ದು, ನನ್ನ ಒಪಿನಿಯನ್ಸ್ಗೆ, ನನ್ನ ಡಿಸಿಷನ್ಸ್ಗೆ ಸಪೋರ್ಟ್ ಮಾಡ್ತಿದ್ರು, ಸ್ಟ್ರಾಂಗ್ ಆಗಿ ನಿಂತ್ಕೋತಾ ಇದ್ರು. ನಮಗಿಷ್ಟ ಆಗಿರೋದನ್ನ ಮಾಡಿದ್ರೆ ನಮ್ಮ ಲೈಫಲ್ಲಿ ನಾವ್ ಕಾಣಿಸ್ತೀವಿ, ನಮ್ಮ ಲೈಫ್ ಏನು, ನಾವೇನು ಅಂತ ಗೊತ್ತಾಗತ್ತೆ. ಆದ್ರೆ ಪಾಪ ರಾಜಲಕ್ಷ್ಮಿಗೆ ಈ ಮನೇಲಿ ಅಂಥ ಇಂಡಿವಿಜುವಾಲಿಟಿನೇ ಇಲ್ಲ. ಅದೇ ನಾನು ರಾಜಲಕ್ಷ್ಮಿ ಹಾಗೆ ಹಾಕಿ ಪ್ಲೇಯರ್ ಆಗಿದ್ರೆ ನನ್ನ ಮಮ್ಮನೇ ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ತಿದ್ರು. ಐ ಮಿಸ್ ಯು ಮಮ್ಮ, ಲವ್ ಯು. ಪೂಜೆಯಲ್ಲಿರೋ ಫೋಟೋಸ್ ನನ್ನ ಫೋನಲ್ಲಿ ಯಾರು ತೆಗ್ದಿರ್ತಾರೆ? ಸೈಡ್ ಪ್ಲೀಸ್, ಸೈಡ್ ಸೈಡ್. ಇಲ್ಲಿ ಬಾಯ್ಲಿ. ಬಾ. ಏನಕ್ಕ? ಏ ಬಿಟ್ಟು, ಪೂಜೆಲಿ ನೀನೇನಾದ್ರೂ ನನ್ನ ಫೋಟೋಸ್ ತೆಗಿದ್ಯಾ? ಇಲ್ವಲ್ಲ ಅಕ್ಕ.
ಒಂದ್ಸಲ ಈ ಫೋಟೋಸ್ ನೋಡು, ನೆನ್ಪಾಗತ್ತೇನೋ. ಫೋಟೋ ನೀನ್ ತುಂಬಾ ಚೆನ್ನಾಗಿದ್ಯಾ ಅಕ್ಕ. ಏಯ್, ಈ ಫೋಟೋಸ್ ಯಾರು ತೆಗ್ದಿದ್ದು ಅಂತ ಕೇಳ್ತಾ ಇದ್ದೀನಿ. ಫೋಟೋ ನಾನು ತೆಗಿಲಿಲ್ಲ ಅಕ್ಕ. ಫೋಟೋ ಏನಾದ್ರೂ ನಾನು ತೆಗೆದ್ರೆ ದೊಡ್ಡಪ್ಪ ನನ್ ಕಿವಿ ಹಿಂಡ್ಬಿಡ್ತಾರೆ ಅಂತ ನನಗ್ ಭಯ ಅಕ್ಕ. ಅದಕ್ಕೆ ನಾನು ಯಾರ ಫೋಟೋಸು ತೆಗಿಯಲ್ಲ. ಮತ್ತೆ ಈ ಫೋಟೋಸ್ ಯಾರು ತೆಗ್ದಿದ್ದಾರೋ? ನನ್ ಗೊತ್ತಿರೋ ಪ್ರಕಾರ ಸೀನು ಮಾವ ತೆಗ್ದಿರ್ಬೋದು. ಶ್ಯೂರಾ? ಹೌದಕ್ಕ. ಈ ಮನೇಲಿ ಸೀನು ಮಾವಂಗ್ ಬಿಟ್ರೆ ಫೋನ್ ಉಪಯೋಗ್ಸಕ್ ಯಾರಿಗ್ ಬರುತ್ತೆ ಹೇಳು? ಹೌದು ಕಣೋ ಬಿಟ್ಟು, ಇಂಥ ತಿಕ್ಲ ಕೆಲ್ಸನ ನಿಮ್ ಸೀನು ಮಾವನೇ ಮಾಡೋದು. ಎಲ್ಲೋ ನಿಮ್ ಡ್ರಮ್ಮು ಮಾವ? ಅಲ್ಲಿ ನೋಡು, ಅಲ್ಲಿ ಕುತ್ಕೊಂಡು ಓದ್ತಿದ್ದಾನೆ ನಮ್ ಡ್ರಮ್ಮು ಮಾವ. ಮಾಡ್ತೀನಿ. ಸೀನು ಮಾವ, ಇವಾಗ ನಿನ್ ಕತೆ ಜಿಂತಾತ ಜಿಂತ ಜಿಂತ ಜಿಂತಾತ. ಏ ಡ್ರಮ್ಮು, ಫೋಟೋಸ್ ಯಾಕೆ ತೆಗ್ದೆ? ಫೋಟೋಸಾ? ಯಾವ ಫೋಟೋಸು? ಅಯ್ಯೋ, ಹೇ, ಸೂಪರ್ ಆಗಿದೆಯಲ್ಲ. ಯಾರು ತೆಗ್ದಿದ್ದು? ಈ ಮನೇಲಿ ಇಂಥ ಕೆಲ್ಸನ ಇನ್ಯಾರು ಮಾಡ್ತಾರೆ? ನನ್ನ ಹತ್ರ ಬಂದು ನನ್ನ ಕೇಳಿದ್ರೆ ನಾನು ಏನು ಅಂತ ಹೇಳಿ? ತೆಗ್ದವನ್ನ ಕೇಳ್ಬೇಕಪ್ಪ. ತೆಗ್ದಿದ್ದು ನೀನೆ, ಅದಕ್ಕೆ ನಿನ್ನೆ ಕೇಳ್ತಿರೋದು. ನಿಜ ಹೇಳು. ಫೋಟೋಸ್ ನೋಡಿ ಚೆನ್ನಾಗಿದ್ಯಾ ಅಂತ್ಯಾ ಅಂತ ಅನ್ಕೊಂಡೆ. ಹೀಗೆ ಪೊಲೀಸ್ ಅವ್ರ ತರ ಇಂಟರೋಗೇಟ್ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಇಂಟ್ರೋಗೇಷನಾ? ಸರಿ, ನಿಮ್ ದೊಡ್ಡತ್ತೆ ಹತ್ರನೇ ಹೇಳ್ತೀನಿ. ಅವರೇ ಇಂಟ್ರೋಗೇಷನ್ ಮಾಡಿ ಈ ಫೋಟೋಸ್ ಯಾರು ತೆಗೆದ್ರು ಅಂತ ತಿಳ್ಕೊತಾರೆ. ಏ ಆದ್ಯ ಇರು ಇರು ಇರು. ಈಗ ಅತ್ತೆವರೆಗೂ ಯಾಕೆ ಹೋಗ್ಬೇಕು? ಹೋಗ್ದೇನೆ ಇರ್ಬೇಕು ಅಂದ್ರೆ ನನ್ ಪರ್ಮಿಷನ್ ಇಲ್ದೇನೆ ನನ್ ಫೋಟೋಸ್ನ ಯಾಕೆ ತೆಗ್ದೆ ಅದನ್ನ ಹೇಳು. ಅಂದ್ರೆ ನೀನು ಫಾರಿನ್ ಅಲ್ಲಿ ಹುಟ್ಟು ಬೆಳೆದಿರೋ ಹುಡುಗಿ ಅಲ್ವಾ? ಇಲ್ಲಿ ಪದ್ಧತಿಗಳ ಪ್ರಕಾರ, ಇಲ್ಲಿಯ ಸಂಪ್ರದಾಯಗಳ ಪ್ರಕಾರ ನೀನ್ ಹೆಂಗಿರ್ತೀಯ ಅಂತ ನಿನಗ್ ತೋರ್ಸ್ಬೇಕು ಅನ್ಕೊಂಡೆ. ಅದ್ರಲ್ಲೇ ಅರ್ಥ ಇದೆ ಅಲ್ವಾ? ಮಧ್ಯದಲ್ಲಿ ನಿನ್ನ ಇಂಟ್ರೆಸ್ಟ್ ಏನು? ಅಂದ್ರೆ ಒಬ್ಬ ಫ್ರೆಂಡ್ ಆಗಿ ನಿನಗ್ ನಿನ್ನ ಹೊಸದಾಗಿ ತೋರ್ಸೋಣ ಅಂತ. ಅದಕ್ಕೆ ನಿನ್ ಮೆಮೊರೀಸ್ನ ಕ್ಲಿಕ್ ಮಾಡಿ ಸೇವ್ ಮಾಡಿದೆ ಅಷ್ಟೇ. ಹೆಂಡತಿ ಆಗೋಳು ಪಕ್ಕದಲ್ಲಿರ್ಬೇಕಾದ್ರೆ ಫ್ರೆಂಡ್ ಮೆಮೊರೀಸ್ ಅಂತ ಬೇರೆ ಹುಡುಗಿ ಫೋಟೋಸ್ ತೆಗಿದ್ಯಾ? ಅದ್ಯ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೋದಾ? ನೀನ್ ಮಾಡೋ ಕೆಲ್ಸಗಳೆಲ್ಲ ಹಾಗೆ ಇದೆ. ಅಷ್ಟಕ್ಕೂ ಫ್ರೆಂಡ್ ಅಂದ್ರೆ ಏನು? ಏನೋ ನೀನ್ ಹೇಳ್ದೆ ಇದ್ರು ನಿನ್ನ ಇಷ್ಟಗಳನ್ನ ತಿಳ್ಕೊಳ್ಳುವಂತವನು, ನಿನ್ನ ಅರ್ಥ ಮಾಡ್ಕೊಳ್ಳುವಂತವನು, ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನನ್ನ ನೋಡ್ಕೊಳ್ಳುವಂತವನು, ಯಾವಾಗ್ಲೂ ನಿನ್ ಪಕ್ಕದಲ್ಲೇ ನಿನಗ್ ಜೊತೆಯಾಗಿರುವಂತವನು. ನಿನ್ ಮಾತಲ್ಲಿರೋ ಫೀಲಿಂಗ್ ಫ್ರೆಂಡ್ಶಿಪ್ ಥರ ಅನ್ನಿಸ್ತಿಲ್ವೇ? ಆದ್ಯ, ಎಲ್ಲರೂ ನಿನ್ನಷ್ಟು ಬುದ್ಧಿವಂತೆ ಆಗಿರಲ್ಲ ಅಲ್ವಾ? ಅದಕ್ಕೆ ನನಗೆ ಸರಿಯಾಗಿ ಅರ್ಥ ಮಾಡ್ಸಕ್ ಆಗ್ತಾ ಇಲ್ವೇನೋ. ಈ ಹುಚ್ಚು ಆಲೋಚನೆಗಳನ್ನು ಬಿಟ್ಟು ಯಾವುದಾದ್ರೂ ಹುಡುಗಿರ್ ಕಾಲೇಜ್ಗೆ ಅಪ್ಲೈ ಮಾಡ್ಕೋ.
ರಾಜಿ, ಹೆಣ್ಣು ಮಕ್ಕಳು ಹೀಗೆಲ್ಲ ಕಣ್ಣೀರು ಹಾಕಬಾರ್ದು. ಅದು ತವ್ರ ಮನೆಗೆ ಒಳ್ಳೇದಲ್ಲಮ್ಮ. ಊಟ ಮಾಡು ಕಂದ. ನಂಗೆ ಬೇಡ ಅಮ್ಮ. ನನ್ನ ಕಣ್ಣೀರ್ಗೆ ಈ ಮನೇಲಿ ಬೆಲೆ ಇಲ್ಲ ಅಂದ್ಮೇಲೆ ನನಗೆ ಈ ಊಟನೂ ಬೇಡ. ಹಾಗೆ ಹೇಳ್ಬಾರ್ದು. ಯಾರ್ದೋ ಮೇಲಿನ ಕೋಪನ ಅನ್ನದ ಮೇಲೆ ತೋರಿಸ್ಬಾರ್ದು. ನಿಮ್ಮಮ್ಮ ನಾನ್ ತಿನ್ನಿಸ್ತಿದ್ದೀನಲ್ವಾ, ತಿನ್ನು ರಾಜ. ನಾನು ಓದ್ಕೋಬೇಕಮ್ಮ. ಈಗಷ್ಟೇ ಕೇಳಿಸ್ಕೊಂಡಿಯಲ್ವೇನೋ? ಚಿಕ್ಕ ವಯಸ್ಸಿಂದ ನೀವ್ ಹೇಳಿದ್ದನ್ನೇ ಕೇಳಿಸ್ಕೊತಿದ್ದೀನಿ, ನೀವ್ ಹೇಳಿದ್ದನ್ನೇ ಮಾಡ್ತಾನೂ ಇದ್ದೀನಿ. ನನಗಿಷ್ಟ ಇರೋ ಥರ ನನಗಿರಕ್ಕಾಗಿದ್ಯಾ ಅಮ್ಮ? ನಿಮ್ಮಿಷ್ಟದ ಪ್ರಕಾರನೇ ಅಲ್ವಾ ನಾನಿರೋದು? ಅಮ್ಮ, ನಾನು ಮನುಷ್ಯಲೇ ಅಮ್ಮ. ಯಾಕಮ್ಮ ವಸ್ತು ತರ ನೋಡ್ತಿದ್ದೀರಾ? ಯಾಕಮ್ಮ, ಯಾಕೆ ವಸ್ತು ಅಂತ ಹೇಳ್ತಿದೀಯಾ? ಹೌದು, ವಸ್ತುನೇ. ಹೌದು ರಾಜಿ, ನೀನು ವಸ್ತುನೇ. ಈ ಮನೇಲಿ ಟೇಬಲ್ಸು, ಶೇರ್ಸು, ಅಲ್ಲೋಡು ಆ ಸ್ಟೇರ್ಸ್ ಇದೆಯಲ್ಲ, ಆದ್ರೆ ಹಾಗೆ ನೀನು ಕೂಡ ಒಂದು ವಸ್ತುನೇ. ಆದ್ಯಾ? ಹೌದು. ಇಷ್ಟ ಆಗಿರೋ ಕೆಲಸ ಮಾಡೋಕಾಗ್ದೇ ಇದ್ದಾಗ, ಇಷ್ಟ ಆದ ಹಾಗೆ ಇರೋಕಾಗ್ದೇ ಇದ್ದಾಗ ಅವರು ಮನುಷ್ಯರು ಹೇಗಾಗ್ತಾರೆ? ವಸ್ತುಗಳೇ ಆಗ್ತಾರಲ್ವಾ? ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ಅಷ್ಟಕ್ಕೂ ರಾಜಲಕ್ಷ್ಮಿ ಜೀವನದಲ್ಲಿ ರಾಜಲಕ್ಷ್ಮಿ ಎಲ್ಲಿದ್ದಾಳೆ? ನೀವೇ ಅಲ್ವಾ ಇರೋದು? ನೀವೆಲ್ಲರೂ ಸೇರಿ ಅವಳಿಗೆ ಜೀವನಾನೇ ಇಲ್ದೇ ಇರೋ ಹಾಗೆ ಮಾಡಿದ್ದೀರಾ. ಆದ್ಯಾ, ನೀನು ಫಾರಿನಲ್ಲಿ ಹುಟ್ಟಿ ಫಾರಿನಲ್ಲೇ ಬೆಳೆದಿದ್ಯಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ? ಹಾಗಿದ್ರೆ ರಾಜಲಕ್ಷ್ಮಿ ಯಾಕೆ ಅಳ್ತಿದ್ದಾಳೆ ಹೇಳಿ? ಅವಳು ಯಾಕೆ ಅಳ್ತಿದ್ದಾಳೆ? ಒಂದ್ ಹೆಣ್ಮಗು ಹುಟ್ಟಿದ ಹಾಗೆ ಹೇಳಿದ್ದು ಕೇಳ್ಬೇಕು, ಹೇಳಿದ್ದನ್ನ ಮಾಡ್ಬೇಕು. ಅವಳ ಕನ್ಸಿಂದ ಅವಳನ್ನ ದೂರ ಮಾಡ್ತಿದ್ದೀರಾ. ಅವಳಿಗಿಷ್ಟ ಆಗಿರೋ ಓದನ್ನ ಬೇಡ ಅಂತಿದ್ದೀರಾ, ಓದೋದೆ ತಪ್ಪು ಅಂತಿದ್ದೀರಾ. ಅದು ನಿಮ್ ಮಗಳ ಮೇಲೆ ನಿಮಗಿರೋ ಅಭಿಮಾನ, ಪ್ರೀತಿ. ಇದೇ ಪೊಸಿಷನ್ ಅಲ್ಲಿ ನನ್ ಮಮ್ಮ ಇದ್ದಿದ್ರೆ ಮಗಳಿಗೋಸ್ಕರ ಯೋಚನೆ ಮಾಡ್ತಿದ್ರು. ಮಗಳ ಇಷ್ಟ ಏನು ಅಂತ ತಿಳ್ಕೊತಿದ್ರು. ಮಗಳಿಗೆ ಇಷ್ಟ ಆಗಿರೋದನ್ನೇ ಮಾಡ್ತಿದ್ರು. ಮಗಳ ಆಸೆಗೋಸ್ಕರ ಅಮ್ಮನಾಗಿ ತಾನು ಎಷ್ಟು ಮಾಡಬೇಕೋ ಅಷ್ಟು ಮಾಡೋರು. That is my mother. ಆದ್ಯಾ, ನಿಮ್ಮಮ್ಮನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನಿಮ್ಮಮ್ಮನ ಬೆಳೆಸಿದ್ದು ಈ ಅಮ್ಮನೇ. ಮತ್ತೆ ನಿಮ್ಮ ಮಗಳನ್ನ ಯಾಕೆ ಹೀಗೆ ಬೆಳೆಸ್ತಿದ್ದೀರಾ? ಅರ್ಥ ಆಯ್ತು ಬಿಡಿ. ನಿಮಗೆ ಗಂಡ ಅಂದ್ರೂ ಭಯ, ಅತ್ತೆ ಅಂದ್ರೂ ಭಯ, ಬಾಮೈದ ಅಂದ್ರೂ ಭಯ, ಅವ್ರ ಹೆಂಡತಿ ಅಂದ್ರೂ ಭಯ, ಅಷ್ಟೇ ಅಲ್ವಾ? ಭಯ ಅಲ್ಲ ಆದ್ಯಾ, ಜವಾಬ್ದಾರಿ. ಅಮೆರಿಕದಲ್ಲಿ ನೀನು, ನಿಮ್ಮಮ್ಮ, ನಿಮ್ಮಪ್ಪ, ಇಷ್ಟೇ ಜನ, ಒಂದು ಚಿಕ್ಕ ಕುಟುಂಬ. ಅಲ್ಲಿ ಪ್ರೇಮ ಇದ್ದೇ ಇರುತ್ತೆ.
ಆದ್ರೆ ಇಲ್ಲಿ ನನ್ನ ಗಂಡ, ನನ್ನ ಮಗಳು, ನಮ್ಮತ್ತೆ, ನನ್ನ ನಾದನಿ, ನನ್ನ ಮೈದನಿನ ಹೆಂಡತಿ, ನಮ್ಮ ಯಜಮಾನ ತಂಗಿ, ಅವರ ಮಕ್ಕಳು, ಇಷ್ಟು ಜನರನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬರೀ ಪ್ರೀತಿ ಇದ್ರೆ ಸಾಕಾಗೋದಿಲ್ಲ ಆದ್ಯ. ಜವಾಬ್ದಾರಿ ಕೂಡ ಇರಬೇಕು. ಜವಾಬ್ದಾರಿ ಅಂದ್ರೆ ನಮ್ಮ ಅಭಿಪ್ರಾಯನ ನಾವು ಬೇರೆಯವ್ರ ಮೇಲೆ ಹಾಕೋದಲ್ಲ. ಎಲ್ಲರ ಅಭಿಪ್ರಾಯನೂ ಗೌರವಿಸಬೇಕು. ಆಗ ಮಾತ್ರನೇ ಎಲ್ಲರೂ ಒಟ್ಟಿಗೆ ಇರೋದಕ್ಕೆ ಸಾಧ್ಯ. ಹಾಗೆ ಎಲ್ಲರೂ ಒಟ್ಟಿಗೆನೇ ಇರುವಾಗ ನಾವು ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಅದೇ ಸರಿ ಆದ್ಯ. ಅಮ್ಮ, ಹಾಗಾದ್ರೆ ನಾನು ಹುಟ್ಟದಾಗ್ಲಿಂದಾನು ಇವತ್ತಿನವರೆಗೂ ನಾನು ಎಲ್ಲರ ಜೊತೆನೂ ಹೊಂದ್ಕೊಂಡೇ ಹೋಗ್ತಿದ್ದೀನಲ್ಲ ಅಮ್ಮ. ನನಗೋಸ್ಕರ ಈ ಮನೇಲಿ ಒಂದೇ ಒಂದ್ಸಲ ನನ್ನ ಓದಿನ ವಿಷಯಕ್ಕೆ ಒಪ್ಪಿಗೆ ಕೊಡಕ್ಕಾಗಲ್ವಾ? ನೋಡ್ರಾಜಿ, ಹೊಂದ್ಕೊಂಡು ಹೋಗೋದಕ್ಕೆ ಸಮಸ್ಯೆ ಈ ಮನೆದಾದ್ರೆ ಅದನ್ನ ನಾನೇ ಸರಿ ಮಾಡ್ಬಿಡ್ತಿದ್ದೆ. ಆದ್ರೆ ಈ ಸಮಸ್ಯೆ ಇರೋದು ಆ ಮನೇಲಮ್ಮ. ನಾಳೆ ನೀನು ಮದುವೆ ಆಗಿ ಹೋಗ್ತೀಯಲ್ಲ, ಆ ನಿಮ್ಮ ಅತ್ತೆ ಮನೆದು. ಆ ಅತ್ತೆ ಮನೆಯವರು ಹೇಳ್ದಾಗೆ ನೀನ್ ನಡ್ಕೋಬೇಕಾದ್ದು ನಿನ್ನ ಜವಾಬ್ದಾರಿನಮ್ಮ. ವಾವ್, ಸೂಪರ್. ತವ್ರ ಮನೆ, ಗಂಡನ್ ಮನೆ. ಇಲ್ಲಿ ಇವ್ರು ಹೇಳಿದ್ದು ಕೇಳ್ಬೇಕು, ಅಲ್ಲಿ ಅವ್ರು ಹೇಳಿದ್ದನ್ನೂ ಕೇಳ್ಬೇಕು. ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು. ರಾಜಲಕ್ಷ್ಮಿ, ನಿನ್ ಕಾಲು ನಿಂದಲ್ಲ ಅಂತ ಆಯ್ತು. ನೀನ್ ನಡೆಯೋದನ್ನ ಕೂಡ ಇವರು ಅವರು ನಡೀತಿದ್ರೆ ಇನ್ನು ನೀನ್ ಯಾವಾಗ ನಿಂತ್ಕೋತ್ಯಾ? ನೀನ್ ಯಾವಾಗ ನಡೀತ್ಯಾ? ಅಮ್ಮ, ಆದ್ಯ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಇಲ್ಲಿ ನಿನ್ನ ನಿರೀಕ್ಷೆಗಳನ್ನ ತೀರ್ಸಕ್ಕೂ ನಾನು, ಅಲ್ಲಿ ಅವ್ರ ನಿರೀಕ್ಷೆಗಳನ್ನ ತೀರ್ಸಕ್ಕೂ ನಾನೇ. ಇವಾಗ ನಿಮಗೋಸ್ಕರ, ಅಲ್ಲಿ ಅವ್ರಿಗೋಸ್ಕರ. ಈ ಪ್ರಯಾಣದಲ್ಲಿ ನಾನೆಲ್ಲಿದ್ದೀನಮ್ಮ? ಯಾಕಮ್ಮ ನನ್ನ ಬದುಕನ್ನ ನನ್ನ ಇಷ್ಟದಾಗ ಬದುಕೋಕ್ ಬಿಡ್ತಿಲ್ಲ? ಅಮ್ಮ, ನಾನು ಯಾವತ್ತು ನಿನ್ನ ಹತ್ರ ಏನು ಬೇಡ್ಕೊಂಡೇ ಇಲ್ಲ. ಇವತ್ತು ಬೇಡ್ಕೊತಿದ್ದೀನಿ. ನಾನು ಓದ್ಬೇಕಮ್ಮ. ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆಗೋಸ್ಕರ ಬದುಕ್ತೆ. ಬೆಳೀತಾ ಬೆಳೀತಾ ನನ್ನ ತಂಗಿಗೋಸ್ಕರ ಬದುಕ್ತೆ. ಮದುವೆ ಆದ್ಮೇಲೆ ನನ್ನ ಗಂಡನಿಗೋಸ್ಕರ, ನನ್ನ ಮಗಳಿಗೋಸ್ಕರ, ನನ್ನ ಅತ್ತೆಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರನೇ ನಾನು ಬದುಕ್ತೆ.